ಏನು RCB ಕಪ್ ನಮ್ಮದೇ ಅಂತೇಳಿ RCB ಅಭಿಮಾನಿಗಳು, ಕೊಹ್ಲಿ ಅಭಿಮಾನಿಗಳು ರಾಜ್ಯದ ಉದ್ದಗಲಕ್ಕೆ RCB ಕಪ್ ವಿನ್ ಆದಾಗ ಕಪ್ ನಮ್ಮದೇ ಅಂತೇಳಿ ಜನ ಸಂಭ್ರಮಾಚರಣೆ ಮಾಡಿದ್ರು. ರಾಜ್ಯ ಉದ್ದಗಲಕ್ಕೆ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಭ್ರಮಾಚರಣೆ ಮಾಡಿದರು. ರಾಜ್ಯ ಸರ್ಕಾರ ಈ ಕ್ರೆಡಿಟ್ಗೋಸ್ಕರ, ಫೋಟೋ ಶೂಟಿಂಗ್ಗೋಸ್ಕರ ಅವರ ಮಕ್ಕಳು, ಮೊಮ್ಮಕ್ಕಳು, ಇಡೀ ಕುಟುಂಬವರ್ಗ ಸದಸ್ಯರನ್ನ ವೈಭವೀಕರಿಸೋಕ್ಕೆ ರೀಲ್ಸಿಗೋಸ್ಕರ ವಿಧಾನಸೌಧ ಹತ್ರ ಆಯೋಜನೆ ಮಾಡಿರೋ ಕಾರ್ಯಕ್ರಮ. ಇವ್ರು ಹೇಳ್ತಾರೆ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮ ನಮಗಷ್ಟೇ, ಅಲ್ಲಿ ಏನೂ ಅನಾಹುತ ಆಗಿಲ್ಲ, ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆ ನಡೆದ ಸಂಬಂಧ ಇಲ್ಲ, ಅಲ್ಲಿ 4 ಜನ ಸತ್ರು ಅಂತ ಮಾಹಿತಿ ಇದ್ದರು, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದರು. ಇವರು ಜಮೀರ್ ಅಹಮದ್ ವೇದಿಕೆ ಮೇಲೆ ಒಳ್ಳೆ ಮಂಗನಂತೆ ಕೊಹ್ಲಿ ಜೊತೆಗೆ ಆಟ ಆಡ್ತಾನೆ. ಅವನು ಮೊದಲೇ ಜಮೀರ್ ಅಹಮದ್ ಚೇಷ್ಟೆ, ಅವನ ಮಗ ಚಿತ್ರರಂಗದ ಸುಣ್ಣಾಗಿ ಅವರೆಲ್ಲ ಇವರಿಗೆ ದುಸ್ಸಾಹಸ, ಇವರು ಎಂಥದ್ದು ಈ ಮಂಗನಾಟಿಗಳು. ಹಾಗಾಗಿ ಇವರ ಸ್ವಯಂಕೃತ ಅಪರದಿಂದ ಯಾವುದೇ ಪೂರ್ವಭಾವಿ ಸಭೆಯನ್ನು ಮಾಡದೆ, ಅಧಿಕಾರಿಗಳು ನಿಯೋಜನೆ ಮಾಡದೆ, ನೋಡಿ ಅದೇ ಕುಂಭಮೇಳದಲ್ಲಿ 60 ಕೋಟಿ ಜನ ಪಾಲ್ಗೊಂಡಿದ್ರು. ಅವಾಗೇನಂದರು, ಮುಖ್ಯಮಂತ್ರಿ ರಾಜೀನಾಮೆ ಕೇಳಿದರು. ಪಹಲ್ಗಾಮ್ ದಾಳಿ ಭದ್ರತಾ ವೈಫಲ್ಯ ಅಂತೇಳಿದರು. ಈಗ ಯಾರು ವೈಫಲ್ಯ? ನೀವು ಇನ್ನೂ ಟೈಮ್ ಇತ್ತಲ್ಲ, ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ, ಸ್ವಾರ್ಥಕ್ಕೋಸ್ಕರ ಕಾರ್ಯಕ್ರಮ ಮಾಡಿರಿ. ಆರಾತುರಾಯಿ ನೋಡಿಬಿಟ್ರೆ ಸರ್ಕಾರಿ ದುಡ್ಡಲ್ಲಿ ಒಳ್ಳೆ 70 ಶವಕ್ಕೆ ಹಾರಾಕ್ತೀರಪ್ಪ. ಇದು ಕನ್ನಡಿಗರ ಕಪ್ಪು, ಕೇವಲ RCB ಅಂದರೆ ಅವ್ರದ್ದಲ್ಲ. RCB ಅಂದರೆ ಇದು ಫ್ರಾಂಚೈಸಿ ಒಂದು, ಇದು ಆಯಿತಾ. ಸರ್ಕಾರಕ್ಕೆ ಏನು ಸಂಬಂಧ? ಇವು ನಮ್ದಲ್ಲ ಅಂತ ಹೇಳ್ತಾರೆ. ಹಂಗೆ ವಿಧಾನಸೌಧದಲ್ಲಿ ಯಾಕೆ ಸನ್ಮಾನ ಮಾಡಿದ್ರಿ? ಏನು ಬ್ಯಾಟ್ರಿ ಹಿಡಿದು ನೀವು ಬೀಸಿದ್ರಾ, 6-4 ಇತ್ತಿದ್ರಾ, ಅಥವಾ ಬೌಲಿಂಗ್ ಮಾಡಿ ಯಾವ್ದಾರು ವಿಕೆಟ್ ತೆಗೆದ್ರಾ? ನಿಮ್ಮ ಸ್ವಪ್ರತಿಷ್ಠೆಗೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳಿಗೂ ಈ ರೀತಿ ನಿಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆ ಸ್ಪರ್ಧೆ ಇದೆ. ಸ್ಪರ್ಧೆಗೋಸ್ಕರ ಇವರು ಕಾರ್ಯಕ್ರಮ ಮಾಡ್ತಾರೆ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಇವ್ರಿಗೆ ಮಾಹಿತಿ ಅನುಮತಿ ಕೊಟ್ಟಿರಲಿಲ್ಲ. ಇವರು ಮೊದಲು ಅನೌನ್ಸ್ ಮಾಡಿದ್ದು ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೆರವಣಿಗೆ. ಅದಾದಮೇಲೆ ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ಇಲ್ಲ ಅಂತಾರೆ. ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಓಡೋದ್ರು. ಅಲ್ಲಿ ಒಂದು ಸಣ್ಣ ಗೇಟ್ ಓಪನ್ ಮಾಡಿರು. ಒಂದೇ ಸರಿಗೆ ಜನ ಫ್ರೀ ಟಿಕೆಟ್ ಅಂದರೆ ನುಗ್ಲಾಯ್ತು. 11 ಜನ ಸತ್ರು. ಇದಕ್ಕೆ ಯಾರು ಹೊಣೆ? ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ. ಹೈಕೋರ್ಟು ಯಾವಾಗ ನಿಂದಿಸ ಚೀಮಾರಿ ಹಾಕಿದ ಮೇಲೆ ಇವರ ಮುಖವನ್ನು ಉಳಿಸಿಕೊಳ್ಳಲು 5 ಜನ ಕಮಿಷನ್ ಒಳಗೊಂಡಂತೆ, ಪೊಲೀಸ್ ಕಮಿಷನ್ ಒಳಗೊಂಡಂತೆ DCP 5 ಜನ ಸಸ್ಪೆಂಡ್ ಮಾಡಿದರು. ಅದೇ ಮೊಸರು ತಿಂದು ಮೇಕೆ ಹೊಸ್ದಂಗೆ ನೀವು ಮಾಡಿದ ತಪ್ಪನ್ನು ಮುಚ್ಕೊಳ್ಳಲು ಕೋರ್ಟಿಗೆ, ಜನರಿಗೆ ದಾರಿ ತಪ್ಪಿಸೋಕ್ಕೋಸ್ಕರ ಈ ಪೊಲೀಸರು ಸಸ್ಪೆಂಡ್ ಮಾಡಿದ್ದೀರಾ. ನಾವು ಹೇಳ್ತಾ ಇದ್ದೀವಿ, ನೀವು ಮಾಡಿರ್ತಕ್ಕಂಥ CID ತನಿಖೆ ನಮಗೆ ನಂಬಿಕೆ ವಿಶ್ವಾಸ ಇಲ್ಲ. ಮತ್ತು ಮೈಕಲ್ ಡಿ ಗುನ್ನರಿಂದ ತನಿಖೆ ಆದೇಶ ಮಾಡಿದ್ರಿ. ನಾವು ಹೇಳ್ತೀವಿ, ಹಾಲಿ ನ್ಯಾಯಾಧೀಶರ, ಹೈಕೋರ್ಟ್ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ತನಿಖೆ ಆಗಬೇಕು ಮತ್ತು CBIಗೆ ವಹಿಸಬೇಕು. ಈ ಸಾವು ಕಾರಣ ಈ ಕಾಂಗ್ರೆಸ್ ಸರ್ಕಾರ, CBIಗೆ ವಹಿಸಲೇಬೇಕು. ನೇರವಾಗಿ ಹೇಳ್ತಿದ್ದೀವಿ, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಕೊಡಲೇಬೇಕು. ಮತ್ತು ಕೊಡದೇ ಇದ್ದರೆ ನಾಳೆ ರಾಜ್ಯದ ಜನ ನಿಮಗೆ ಚೀಮಾರಿ ಆಗ್ತಾರೆ. ನಿಮಗೆ ನೈತಿಕತೆ ಇದ್ದರೆ, ಗೌರವ ಇದ್ದರೆ ಮುಖ ಉಳಿಸ್ಕೊಳ್ಬೇಕಂದ್ರೆ, ಅಧಿಕಾರ ಮುಖ್ಯ ಅಲ್ಲಂದರೆ ಜನರ, ನೀವು ಮೊನ್ನೆ 10 ಲಕ್ಷ ಘೋಷಣೆ ಮಾಡಿರಿ. ಏನು ರೀ, ಆನೆ ತುಳಿತಕ್ಕೊಳಗಾದರೆ ಅದೇನು ಆನೆಗೆ 25 ಲಕ್ಷ ಎಲ್ಲ ಕೊಟ್ಟರಲ್ಲ ಮೊನ್ನೆ ಕೇರಳದಲ್ಲಿ. 1 ಕೋಟಿ ರೂಪಾಯಿ ಕೊಟ್ಟರೆ ಸತ್ತರಿಗೆ. ಪಾಪ ಬಡವ ಅಮಾಯಕರು ಸತ್ತಾರೆ, ವಿದ್ಯಾರ್ಥಿಗಳು ಅಮಾಯಕರು ಜೀವ ಹೋಗಿರೋದು. ಹೇಳಿ ಆಂಜನೇಯ ಹೇಳಿದ್ರು ಅಂದ್ರಲ್ಲ, ಏನು ಹೇಳಿರಪ್ಪ ಅವರು? ಆಕಸ್ಮಿಕ ಏನು ಹೇಳಿದ್ರು? ಯಾಕೆ ರಾಜೀನಾಮೆ ಕೊಡಬೇಕು? ಅರೆ ಪೊಲೀಸರು ತಪ್ಪಲ್ಲ, ನೀವು ನಿಯೋಜನೆ ಮಾಡಬೇಕಾಯ್ತು, ಪೂರ್ವ ಸಭೆ ಮಾಡಬೇಕಾಯ್ತು. ಅಲ್ಲಿ ಆಂಬುಲೆನ್ಸ್ಗಳು, ವೈದ್ಯರು, ದಾದಿಯರು ಅಲ್ಲಿ ಎತ್ಕೊಂಡೋಕೆ, ಸಾರ್ವಜನಿಕರು ಎತ್ಕೊಂಡು ಹೋಗ್ತಾರೆ. ಪಾಪ ಎತ್ಕೊಂಡೋಗಿ ಹಾಸ್ಪಿಟ್ಲ್ ತಡ ಆಗಿದ್ದಕ್ಕೆ ಎಷ್ಟೋ ಜನ ಅಲ್ಲೇ ಜೀವ ಹೋದು. ಇದಕ್ಕೆ ಕಾರಣ ಸರ್ಕಾರ. ಇವರು ಹಗುರ ತೆಗೆದುಕೊಂಡರೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಇದು ನಮ್ಮ ಸಂಬಂಧ ಇಲ್ಲ, ವಿಧಾನಸೌಧದಲ್ಲಿ ಏನು ಘಟನೆ ಆಗಿಲ್ಲ,
ಅರೆ ಅಲ್ಲಿ ಹೋಗಿ ವಿಧಾನಸೌಧದ ಕಾರ್ಯಕ್ರಮ ಮಾಡೋಕ್ಕೆ 4 ಜನ ಸತ್ತದ್ರಲ್ಲಿ ಸ್ಟೇಡಿಯಂನಲ್ಲಿ. ಇವ್ರಿಗೆ ಮಾಹಿತಿ ಇತ್ತು, ಗುಪ್ತಚರ ಇಲಾಖೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ರೀತಿ ಆಗ್ತಾ ಇರಲಿಲ್ಲ, ಜನಸಂದಣಿ ಸೇರ್ತಾ ಇರಲಿಲ್ಲ. 4 ಜನ ಸತ್ತಿದ್ರು ಇವರು ಹೋಗಿ ಸ್ಟೇಡಿಯಂ ಹಿಡಿ ಯಾಕೆ ಹೋದ್ರಿ? ಇವರು ಜಮೀರ್ ಮಗದ ಏನು ಕೆಲಸ ಇತ್ತು? ಇಡೀ ಮುಖ್ಯಮಂತ್ರಿಗಳು, ಅವ್ರ ಸಚಿವರುಗಳು, ಶಾಸಕರುಗಳು, ಅವ್ರ ಕುಟುಂಬ ವರ್ಗ ಸದಸ್ಯರು, ಇದು RCB ಕಪ್ ಅಂದರೆ ಕನ್ನಡಿಗರಿಗೆ ಸಂದಂಥ ಗೌರವ. ಇವತ್ತು ಕೇವಲ ಆಟಗಾರರಿಗೆ ಅಪಮಾನ ಅವಮಾನ ಆಗಿಲ್ಲ, ಈ ನಾಡಿನ ಕನ್ನಡಿಗರ ಅಪಮಾನ ಕಪ್ಪು ಚುಕ್ಕೆ. ಇದು ಅದು ದೊಡ್ಡ ದುರಂತ. ಹಾಗಾಗಿ ರಾಜೀನಾಮೆ ಕೊಡಲೇಬೇಕು, CBIಗೆ ವಹಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ.